ಆಹಾರ ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳ ದೇವಿ ಅವರು. ಪ್ರಸೂತಿ ತಜ್ಞರು, ಸ್ತ್ರೀ ರೋಗ ತಜ್ಞರು. ಅದರಲ್ಲೂ ಕೂಡ ಅವರು ಕಾಲ್ಪೋಸ್ಕೋಪಿಯಲ್ಲಿ ಎಕ್ಸ್ಪರ್ಟ್ ಆಗಿ ಸರ್ವಿಕ್ ಕ್ಯಾನ್ಸರ್ನ ಸ್ಕ್ರೀನ್ ಮಾಡೋದ್ರಲ್ಲಿ ವಿಶ್ವ ದಾಖಲೆ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಂಥವ್ರು. ನಾವು ಹೇಳ್ತೀವಲ್ಲ ಹಳೆಬೇರು ಹೊಸ ಚಿಗುರು ಅಂತ, ಅದರ ಪ್ರಕಾರ ಅವರು ಗರ್ಭ ಸಂಸ್ಕಾರವನ್ನ ಜನರಿಗೆ ಹೇಳ್ಕೊಡೋದನ್ನ ಪ್ರಾರಂಭ ಮಾಡಿಸಿದ್ರು. ಈಗ ಹೊಸ ಚಿಗುರು ಅಂತಂದ್ರೆ ಹೊಸದಾಗಿ ಬಂದಿರುವಂತ ರೋಬೋಟಿಕ್ ಸರ್ಜರಿಯನ್ನ ತಿಳಿಸ್ಕೊಡಕ್ ಬಂದಿದ್ದಾರೆ. ಅಂದ್ರೆ ಬೇರು ಎಷ್ಟು ಮುಖ್ಯನೋ ಅಷ್ಟೇ ಚಿಗುರು ಬಹಳ ಮುಖ್ಯ. ನೀವು ಬೇರೆ ಸರಿ ಇಲ್ಲದೆ ಇದ್ರೆ ಚಿಗುರು ಸರಿ ಇರೋದಿಲ್ಲ. ಚಿಗುರು ಮಾತ್ರ ಚೆನ್ನಾಗಿರ್ತೀನಿ, ಬೇರೆ ಬೇಡ ಅಂದ್ರೆ ಆಗೋದಿಲ್ಲ. ಹಾಗಾಗಿ ಎರಡನ್ನೂ ಚೆನ್ನಾಗಿ ಸಮತೋಲವಾಗಿ ಇಟ್ಟುಕೊಂಡಂಥವ್ರು ಯಾರು ಅಂತಂದ್ರೆ ನಮ್ಮ ಸುಂದರಿ ಡಾಕ್ಟರ್ ಪರಿಮಳ ದೇವಿ ಅವರು. ಸೊ ಹಾಗಾಗಿ ಅತ್ಯಂತ ಸಂತೋಷದಿಂದ ಪರಿಮಳ ದೇವಿಯವರೇ ನಿಮಗೆ ಸ್ವಾಗತ ಕೋರ್ತೀನಿ. ನಮಸ್ಕಾರ. ನಮಸ್ಕಾರ ಮೇಡಮ್. ತಸ್ಮೈ ಶ್ರೀ ಗುರುವೇ ನಮಃ. ಯಾವ ರೋಬೋಟ್ ಬಂದ್ರೇನು ಏನ್ ಬಂದ್ರೇನು ಇಂಥ ಗುರುಗಳಿರ್ಬೇಕು ಜಗತ್ತಲ್ಲಿ. ಅದೇ ಒಂದು ದೊಡ್ಡ ಭಗವಂತನಿಗೆ ಕೇಳೋದು ನಾವು. ಇವತ್ತು ಈ ಹೊಸ ಟಾಪಿಕ್ನ ನಾನು ನೀವು ಡಿಸ್ಕಸ್ ಮಾಡ್ತಿದೀವಿ ಅಷ್ಟೇ. ನನಗೆ ಈ ರೋಬೋಟಿಕ್ಸ್, ಕನ್ನಡದಲ್ಲಿ ಅದಕ್ಕೆ ರೋಬೋಟಿಕ್ಸ್ ಅಷ್ಟೇನೆ. ಈ ಕನ್ನಡದಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ ಪರಿಮಳ ರೋಬೋಟ್ಗೆ ದೇವಿಯವರೇ, ಇಂಗ್ಲಿಷ್ ವರ್ಡ್. ಪರಿಮಳ ದೇವಿಯವರೇ, ಹಾ ಬೀಚಿ ಅವರು ಇದ್ರಲ್ಲ ಹಾಸ್ಯ ಬ್ರಹ್ಮ, ಹಾ ಅವರು ಈ ಇಂಗ್ಲಿಷ್ನ ಕನ್ನಡ ತರ್ಜುಮೆ ಮಾಡಕ್ಕೆ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಅವರು ಹಾ ಸುಲಭ ಉಪಾಯ ಹೇಳಿದ್ರು. ಅದೇ. ಯಾವುದೇ ಆಂಗ್ಲ ಪದಕ್ಕೆ ಊ ಅಂತ ಹಾ ಸೇರಿಸ್ಬಿಟ್ರೆ ಅದು ಕನ್ನಡ ರೋಬೋಟಿಕ್ಸ್. ಆಗತ್ತೆ ಅಂತ. ನೀವು ಬಸ್ಸು, ಕಾರು, ಅದೇ ಸೈಕಲ್ಲು ಅಷ್ಟೇ. ಹಾಗೆ. ನೀವು ಸೈಕಲ್ ಅನ್ನ ದ್ವಿಚಕ್ರ ವಾಹನ, ನಾಲ್ಕು ಚಕ್ರ ಹೌದು ವಾಹನ ಅದೆಲ್ಲ ಬೇಕಾಗಿಲ್ಲ. ಹೌದು. ಟೀಚರು, ರೋಬೋಟೆಕ್ ಅಂದ್ರೆ ರೋಬೋ ಟೀಚರಿಗೆ ಟೀಚರು, ಗೊತ್ತಾಗ್ಬಿಡುತ್ತೆ. ಇಲ್ಲ ಇಲ್ಲ, ಟೀಚರು ಅಷ್ಟೇ. ಗುರುಗಳನ್ಬೋದು. ಸೊ ಹೀಗೆ ಈ ರೋಬೋಟಿಕ್ ಬಗ್ಗೆ ಏನು ಇದು ನಡೀತಾ ಇದೆ ಅನ್ನೋದನ್ನ ಒಂದು ಅರ್ಥ ಮಾಡ್ಕೊಳ್ಳೋ ಅಂತ ಪ್ರಯತ್ನದಲ್ಲೇ ನಾನಿದ್ದೀನಿ. ಹಾ, ನನ್ನ ಒಂದು ಏನು ಈ ರೋಬೋಟಿಕ್ಸ್ ಬಗ್ಗೆ ತಂತ್ರಜ್ಞಾನ, ಅದು ಅತ್ಯಾಧುನಿಕ ತಂತ್ರಜ್ಞಾನ. ಎಲ್ಲ ಹ್ಮ್, ಒಂದು ಏನಂತಾರೆ ಪಂಗಡ ಯಾವ್ದು ಅಂತಾರೆ ಕೆಟಗರಿನಲ್ಲೂ ಅದರದ್ದು ಅಪ್ಲಿಕೇಶನ್ ತುಂಬಾ ವರ್ಷದಿಂದನೇ ಬರ್ತಾ ಇದೆ. ಏನು ಹೌದು. ಅಂತಂದ್ರೆ ಒಂದು ಆಮ್, ಹೆಚ್ಚಿಗಿನ ಒಂದು ಎಕ್ಸ್ಟ್ರಾ ಕೆಲಸ ಮಾಡಿಸ್ಲಿಕ್ಕಾಗ್ಲಿ, ಅಥವಾ ಈ ಪಿಕ್ಚರ್ಗಳಲ್ಲಂತೂ ಫಿಲ್ಮ್ನಲ್ಲಂತೂ ಈ ರೋಬೋಟಿಕ್ಸ್ನ ತುಂಬಾನೇ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ರು. ಎಸ್ಪೆಷಲಿ ಜೇಮ್ಸ್ ಬಾಂಡ್ ಮೂವಿನಲ್ಲಿ ಅದೆಲ್ಲ ಹಿಂಗ್ ನೋಡ್ತಿದ್ದಂಗೆ ಅದು ಹಾರುತ್ತೆ, ಕೆಳಗಡೆ ಹ್ಮ್. ಇಳಿಯುತ್ತೆ. ಇದೆಲ್ಲ ಒಂದು ಇದನ್ನ ನಾವು ನೋಡ್ತಿದ್ವಿ, ಖುಷಿ ಪಡ್ತಿದ್ವಿ. ಆದ್ರೆ ಅದು ಬರ್ತಾ ಬರ್ತಾ ಒಂದು ಕ್ಲೀನಿಂಗ್ ಒಂದು ವ್ಯವಹಾರದಲ್ಲೇ ಆಗಲಿ, ಫ್ಯಾಕ್ಟ್ರಿಗಳಲ್ಲೇ ಆಗಲಿ, ಈ ಒಂದು ಟೆಕ್ನಾಲಜಿ ಬರಕ್ಕೆ ಶುರು ಆದ್ಮೇಲೆ ಅದು ಏನಿದ್ರು ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಅಂಗ ಅಂತ ನಾನು ಅನ್ಕೊ. ಹೌದು. ಅದು ಇನ್ನೊಂದು ನೀವು ಹೇಳಿದ್ದಕ್ಕೆ ಸೇರಿಸ್ಬೇಕು ಅಂದ್ರೆ, ಇತ್ತೀಚೆಗೆ ವಾರ್ಫೇರ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಹೌದು. ಸೈನಿಕರು ಯುದ್ಧಕ್ಕೆ ಹೋಗೋದಿಲ್ಲ, ಹಾ ರೋಬೋಗಳು ಹೋಗಿ ಯುದ್ಧ ಮಾಡ್ತಾರೆ. ಅದು ಹೋಗಿ ಕೂಡ ಬಹಳ ಮುಖ್ಯ. ಹಾ ಯಾಕಂದ್ರೆ ಅಲ್ಲಿ ಆ ಮನುಷ್ಯರ ಇದು ಹಾನಿ ಆಗೋದಿಲ್ಲ. ಸೊ ಹೌದು. ಹಾಗಾಗಿ ಜೀವ. ರೋಬೋಟೆಕ್ ನ ಯುದ್ಧದಲ್ಲೂ ಕೂಡ ಬಳಸ್ತಾ ಇದ್ದಾರೆ. ಯುದ್ಧದಲ್ಲಿ ಹೌದು. ಯುದ್ಧದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ನಾವು ಹೆಣ್ಮಕ್ಳಾಗಿ ಕೆಲವರು ಏನೇ ಅಂದ್ರೂ ನಮ್ದು ಒಂದು ರೈಟ್ಸ್, ಅಡಿಗೆ ಮನೆಯ ಒಂದು ಏನಂತೀವಿ ವಾರ್ ವಾರ್ ಫುಟಿಂಗ್ ಇದು, ಅಲ್ಲಿ ಕೂಡ ರೋಬೋಟ್ಗಳು ಬಂದು ಅಡಿಗೆ ಮಾಡೋದು ಅದು ಇದನ್ನೆಲ್ಲ ಶುರು ಮಾಡಿದಾವೆ. ಬಟ್ ಇದು ಯಾವ ಲೆಕ್ಕಕ್ಕೆ ಹೋಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಒಂದು ಅಡಿಗೆ ಅಲ್ಲಲ್ಲ, ಆಗ್ಬೇಕಾದ್ರೆ ಅಲ್ಲೊಂದು ಅಲ್ಲಲ್ಲ, ಪ್ರೀತಿ ಇರಬೇಕು. ಅಡಿಗೆ ಮಾಡೋದಾಯ್ತು, ತಿನ್ನೋದು ಅವದೇ ಮಾಡ್ಬಿಟ್ರೆ ನಿಮಗೆ ತಿನ್ನಕ್ಕಿರೋದಿಲ್ಲ ಅಂತ. ಏನು ಇರಲ್ಲ. ಅದೇ ಮುಂದೆ ಕಾದು ಕಾದು ನಾವು ನೋಡ್ಬೇಕು. ಇದು ಒಂದು ತುಂಬಾ ಇಂಟ್ರೆಸ್ಟಿಂಗು. ಕಮಿಂಗ್ ಟು ಮೈ ಸ್ಪೆಷಾಲಿಟಿ, ದಟ್ ಈಸ್ ಗೈನಕಾಲಜಿ. ನಾನು ಹ್ಮ್. ರೋಬೋಟಿಕ್ಸ್ನ ಎಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಅದ್ರ ಜೊತೆ ಹೇಗೆ ಅಸೋಸಿಯೇಟೆಡ್ ಆಗ್ತಿದ್ದೀನಿ ಅಂತ ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಈಗ ಹ್ಮ್. 2018ನಲ್ಲಿ ಈ ರೋಬೋಟಿಕ್ ತಂತ್ರಜ್ಞಾನ ನಮ್ಮ ಫೋರ್ಟಿಸ್ ಹಾಸ್ಪಿಟ್ಲಿಗೆ ಬಂತು. ಹಾ, ಫಸ್ಟ್ ಬಂದಿದ್ದು ನಾರಾಯಣದಲ್ಲಿ, ಬೆಂಗಳೂರದ್ದು ಹೆಸರು ತಗೊಳ್ತಾ ಇದ್ದೀನಿ, ಕ್ಷಮಿಸ್ಬೇಕು. ಹಾ. ಅಲ್ಲಿಂದ ನಾವು ಕೇಳಿಸ್ಕೊತಿದ್ವಿ ಅಷ್ಟೇ, ನಾರಾಯಣದಲ್ಲಿ ರೋಬೋಟಿಕ್ ಸರ್ಜರಿ ಮಾಡ್ತಾರಂತೆ ಅಂತ. ಅದಕ್ಕೂ ಹ್ಮ್. 2016ನಲ್ಲೋ ಬಂತು. ಆಮೇಲೆ ಟೂ ಜೀರೋ ಹ್ಮ್. ಏಯ್ಟೀನಲ್ಲಿ ಎಲ್ಲ ಹಾಸ್ಪಿಟ್ಲ್ಗಳು ಕಾಂಪಿಟೇಷನ್ ಅಲ್ಲಿ ತರ್ಸಂಗೆ ಇಲ್ಲಿ ನಾನು ಕೆಲಸ ಮಾಡ್ತಾ ಇರೋ ಆಸ್ಪತ್ರೆ ಫೋರ್ಟಿಸಲ್ಲೂ ಬಂತು. ಬಂದಾಗ ಹ್ಮ್. ಅದನ್ನ ಒಂದು ನೋಡೋದೇ ಒಂದು ಹಿಗ್ಗು ನಮಗೆ. ಅದಕ್ಕೊಂದು 4 ಕೈಗಳು, ಅದ್ರ ಮೇಲ್ಗಡೆ ಒಂದು ಏನೋ ಒಂದು ಹಿಂಗೆ ಆಂಟೆನಾ ತರ, ಮತ್ತೆ ಅದೊಂದು ಸೌಂಡ್ ಮಾಡೋದು, ಅದನ್ನ ಮುಟ್ಟಿ ಅದನ್ನ ಡಾಕಿಂಗ್ ಅಂತ ಮಾಡ್ತಾರೆ. ಡಾಕಿಂಗ್ ಅಂದ್ರೆ ಅದನ್ನ ತಗೊಂಡೋಗಿ, ಈಗ ನಾ ಫಸ್ಟ್ ಎಲ್ಲರೂ ಅನ್ಕೊಳ್ಳೋರು ಕರೆಂಟ್ ಆಪರೇಷನ್ ಬಂತಲ್ಲ ಮೇಡಮ್, ಓ ಹ್ಮ್. ಕರೆಂಟ್ ಇಂದನೇ ಏನೋ ಹಾಕ್ಬಿಟ್ಟು ಮಾಡ್ಬಿಡ್ತಾರೆ ಹಂಗೆ ಅಂತಿತ್ತು, ಎದ್ರಕೋತಿದ್ರು. ಮೇಡಮ್ ಕರೆಂಟ್ ಹೌದು. ಇಂದ ಮಾತ್ರ ನಮ್ಮ ಪೇಷಂಟ್ನ ಸುಡ್ಬೇಡಿ. ನಾನು ಅವಾಗ ಇನ್ನೂ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇದ್ದೆ. ಕರೆಂಟ್ ಸುಟ್ ಮಾಡಬೇಡಿ ಮೇಡಮ್, ನೀವು ನಿಮ್ಮ ಕೈಯಿಂದನೇ, ನಿಮ್ಮ ಕೈ ನಮ್ಮ ಪಾದ ನಿಮ್ದು ನೀವು. ಕೈಯಿಂದನೇ ನಿಧಾನಕ್ಕೆ ಮಾಡ್ಕೊಡಿ ಅನ್ನೋರು. ನಾನು ಹೇಳ್ತಿದ್ದೆ ಹಂಗೇನಿಲ್ಲಪ್ಪ ಅಂತ ಹೇಳಿ. ಕಡೆಗೆ ಅದು ಇವಾಗ ಬಂದು ಏನಂತಾರೆ ಅಂದ್ರೆ, ಕೈಯಿಂದ ಮಾಡೋ ಆಪರೇಷನ್ ಬೇಡ ತಾಯಿ, ಅದೇನೋ ಕರೆಂಟ್ ಅಂತಿರಲ್ಲ, ಆ ಕರೆಂಟ್ ಆಪರೇಷನ್ ಮಾಡ್ಕೊಡಿ ಅನ್ನೋ ಲೆಕ್ಕಕ್ಕೆ ಸುಧಾರಿತ ಆಗೋಯ್ತು. ಹಾಗೇನೆ ರೋಬೋಟಿಕ್ 16 17 ನಾವು ಕೇಳಿದಾಗ
ಎಲ್ಲರೂ ಹ್ಮ್ ಅದೇ ಓ ನೀವೇನ್ರಿ ಡಾಕ್ಟ್ರೆ ಇನ್ ಆರಾಮು ರೋಬೋಟ್ನ ಹ್ಮ್ ಹಾಕ್ತೀರಿ ನಿಮ್ಮಷ್ಟಕ್ಕೆ ಹಿಂಗೆ ಕುತ್ಕೊಂಡ್ ಬಿಡ್ತೀರಿ ಅಂತ ಅನ್ನಕ್ ಶುರು ಮಾಡಿದ್ರು. ಅದು ಹಾಗಲ್ಲ. ಈಗ ನಮಗಿರೋದು ಎರಡು, ಈ ಕೈ. ಕಡೆ ಇನ್ಸ್ಟ್ರೂಮೆಂಟ್ ತಗೋಬೇಕು, ಈ ಕಡೆ ಒಂದು ಟಿಶ್ಯೂನ ನಾವು ಅದನ್ನ ತಳ್ಳಬೇಕು ಮಾಡಬೇಕು. ಅದನ್ನ ಲಿಮಿಟೆಡ್ ಮೂಮೆಂಟ್ಸ್ ಇರುತ್ತೆ ನಮಗೆ, ನಾವು ಇಷ್ಟು ಮಾಡ್ಬೋದಷ್ಟೇ, ಇಷ್ಟು ಹ್ಮ್ ಮಾಡ್ಬೋದಷ್ಟೇ. ಬಟ್ ಇಷ್ಟು ಹ್ಮ್ 360 ಡಿಗ್ರಿ ನಮ್ಗೆ ಮಾಡಕ್ ಆಗಲ್ಲ ಹ್ಯೂಮನ್ ಬಾಡಿ ತಿರ್ಗಸೋದಾಗಲ್ಲ. ಒಳಗೆ. ಹೌದು ಹೌದು ತ್ರೀ ಹೌದು ಸಿಕ್ಸ್ಟಿ ಹೌದು ಡಿಗ್ರಿ ಹೌದು ಈ ತ್ರೀ ಹೌದು. ಸಿಕ್ಸ್ಟಿ ಡಿಗ್ರಿ ಮೂವ್ಮೆಂಟ್ ಅನ್ನ ಕೊಡೋದೇ ಆ ರೋಬೋಟಿಕ್ ಆರ್ಮ್ಸ್. ಈ ಒಂದು ಮುಖ್ಯ ಒಂದು ಹ್ಮ್ ಸಂದೇಶನ ನಮ್ಮ ಸ್ನೇಹಿತರು ಕೇಳ್ತಾ ಇರೋರು ಅರ್ಥ ಮಾಡ್ಕೋಬೇಕು. ಈ ತ್ರೀ ಹಾ ಸಿಕ್ಸ್ಟಿ ಡಿಗ್ರಿ ಅಪಿಯರೆನ್ಸ್ ಒಂದು. ಹ್ಮ್ ಸೆಕೆಂಡು, ಈಗ ಸಿಸರ್ಸ್ ಅಂದ್ರೆ ಹೀಗಿರುತ್ತೆ, ಯಾರಿಗೂ ಹ್ಮ್ ಏನ್ ಹೇಳ್ಬೇಕಲ್ಲ, ಈ ಉದ್ದಕ್ಕೆ ಹಿಂಗೆ ಇರುತ್ತೆ. ಕತ್ತರಿಸೋದು ಕಟ್ ಹೀಗೆ. ಮಾಡೋದು. ಹ್ಮ್ ಹ್ಮ್ ಮುಖ್ಯವಾಗಿ ನಮ್ಗೆ ಸಿಸರ್ ಬೇಕು, ಹಿಡ್ಕೊಳ್ಳಿಕ್ಕೆ ಒಂದು ಚಿಮಟ ಅಂತೀವಲ್ಲ ಆ ತರ ಒಂದು ಹೌದು. ಫಾರ್ಸೆಸ್ ಬೇಕು. ಈ ಟಾಂಗ್ಸ್. ಹಾ ಸಿಸರ್ ನಾವು ದೊಡ್ಡದ ಇನ್ಸಿಷನ್ ಹಾಕಿದಾಗ ಹಾಕಿ ಕಟ್ ಮಾಡಬಹುದು. ಆದ್ರೆ ಇಲ್ಲಿ ಹ್ಮ್ ನಾವು ಇದು ಮಿನಿಮಲ್ ಅಕ್ಸೆಸ್ ಚಿಕ್ಕದು. ಸರ್ಜರಿ ಒಳಗಡೆ ಬರುತ್ತೆ. ತುಂಬಾ ಹ್ಮ್ ಚಿಕ್ಕದಾದ ರಂಧ್ರದೊಳಗೆ ನಾವು ಇದನ್ನ ದುರ್ಬೀನ್ ತರ ಕ್ಯಾಮ್ರಾ ಹಾಕ್ಬಿಟ್ಟು ಆಪರೇಷನ್ ಮಾಡುವಾಗ ಇನ್ನೊಂದು ರಂಧ್ರದಲ್ಲಿ ನಾವು ಸಿಸರ್ ಹಾಕ್ಬೇಕಾದ್ರೆ ಅದು ಎಷ್ಟು ಚಿಕ್ಕದಿರ್ಬೇಕು. ಆ ಹೌದು ಸಿಸರ್ನ ಹೌದು. ನಾವು ಒಳಗಡೆ ಹಾಕಕ್ ಬರಲ್ಲ. ಅದಕ್ಕೆ ನಾವು ಉದ್ದದಾದ ಒಂದು ರೋಬೋಟಿಕ್ ಕಾಮ್ಸ್ನ ಒಂದು ಹಾ ಸ್ಲೀಕ್ ಆಗಿ 5 mm, ಹಾ 7 mm, ಟೆನ್ ಹ್ಮ್ ಎಮ್ ಎಮ್ ಈ ತರ ಆ ಬಾಡಿ ಎಷ್ಟು ದಪ್ಪ ಇದೆಯೋ, ಅವ್ರದ್ದು ಅಬ್ಡಮನ್ ಎಷ್ಟು ದಪ್ಪ ಇದೆಯೋ, ಅದು ಏನ್ ಹ್ಮ್ ಆಪರೇಷನ್ ಅದ್ರ ಮೇಲೆ ಅದನ್ನ ತೂರಿಸ್ಬಿಟ್ಟು ಹ್ಮ್ ಕ್ಯಾಮ್ರಾದಲ್ಲಿ, ದೊಡ್ಡ ಕ್ಯಾಮ್ರಾದಲ್ಲಿ ನೋಡ್ತಾ 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 ನಾವು ಅದನ್ನ ಮಾಡ್ತೀವಿ. ಹಾ ಇದರದ ವಿಶಿಷ್ಟ ಒಂದು ಸಿಸರ್ದ್ ಏನಂದ್ರೆ ಬೀಕ್ ಅಪಿಯರೆನ್ಸ್. ಹಾ. ಇದನ್ನ ನೋಡ್ತಾ ನೋಡ್ತಾ ಆಮೇಲೆ ಇದು ಪಿಕ್ಚರ್ ಗಿಳಿ ಚುಂಚು ತರ ಗಿಳಿ, ಬೀಕು. ಹಾ ಪಕ್ಷಿದು ಹಾ. ಮೂತಿ ಗಿಳಿ. ಹೇಗಿರುತ್ತೆ, ಹ್ಮ್ ಆ ತರದ್ದು ಚಿಕ್ಕದಾದ ಒಂದು ಬೀಕ್ ಇರೋದ್ರಿಂದ, ಅದ್ರ ಹ್ಮ್ ಮೂತಿ ತರ ಇರೋದ್ರಿಂದ ಕೊಕ್ಕು ಕೊಕ್ಕು ಅನ್ಬೋದು. ಹಾ ಹೌದು ಹಾ ತುಂಬಾ ಫೈನ್ ಸಿಸರ್ಸ್ ಇರುತ್ತೆ. ಅದು ಎಷ್ಟು ಹಾ. ಚೆನ್ನಾಗಿ ಹೋಗಿ ಇದು ಮಾಡುತ್ತೆ ಅಂತಂದ್ರೆ ಹೀಗೆ 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 ನಿಧಾನಕ್ಕೆ ಅದನ್ನ ತುಂಬಾ ಸೂಕ್ಷ್ಮವಾಗಿ ಇದು ಮಾಡೋದ್ರಿಂದ ಹ್ಮ್ ಟಿಶ್ಯೂಗೆ ಹಾನಿ ಆಗಲ್ಲ. ಟಿಶ್ಯೂ ಓ. ಡ್ಯಾಮೇಜ್ ಈಸ್ ವೆರಿ ಲೆಸ್. ಈಗ ಒಂದು ಆಪರೇಷನ್ ಓಕೆ. ಮಾಡಬೇಕು ಅಂದ್ರೆ ನಾವು ಅದಕ್ಕೆ ಎಲ್ಲ ಕೆಟ್ಟದಾದ ಒಂದು, ತೆಗಿಬೇಕು. ಹೌದೌದು ಕೆಟ್ಟದಾದ ತೆಗಿತೀವಿ. ಒಂದು ಅಲ್ಲಿ ಇರುವ ಒಂದು ಏನಾಗ್ಲಿ ಒಂದು ಗೆಡ್ಡೆ ಇರ್ಬೋದು, ಅಥವಾ ಅಲ್ಲಿ ಒಂದು ಯಾವ್ದೋ ಟಿಶ್ಯೂ ಮುರಿದೋಗಿರ್ಬೋದು. ತುಂಬಾ, ಅಥವಾ ಅದು ನಮಗೆ ಬೇಡ ಎಕ್ಸ್ಟ್ರಾ ಟಿಶ್ಯೂ ಇರ್ಬೋದು, ಇನ್ನೊಂದ್ಸರಿ ಎರಡು ಹಾ ಯುಟ್ರಸ್ ಇರ್ಬೋದು, ಈ ಹಾ ತರದನ್ನ ನಾವು ಒಂದು ತೆಗಿಬೇಕು. ಆದ್ರೆ ಅದು ಹ್ಮ್ ತೆಗೆಯೋದ್ರ ಜೊತೆಗೆ ಅಕ್ಕಪಕ್ಕ ಇರೋ ಒಂದು ಟಿಶ್ಯೂಗೆ ಹಾನಿ ಆಗಬಾರ್ದು. ಅಪಾರದು. ಹಾ ಪ್ರಿಸಿಷನ್, ಪ್ರಿಸಿಷನ್ ಅಂತ ಓಕೆ. ಏನಂತೀವಿ, ಈ ಹ್ಮ್ ಪ್ರಿಸಿಷನ್, ಪ್ರಿಸೈಸ್ ಕಟ್ಟಿಂಗ್ ಏನಿದೆ ಅದು ಈ ಹ್ಮ್. ಒಂದು ರೋಬೋಟಿಕ್ ಆರ್ಮ್ನ ಬೀಕ್ಸ್ ಅಲ್ಲಿ ನಾವು ನೋಡ್ತೀವಿ. ಸೊ ಓ. ಈ ಒಂದು ಅಂತಂದ್ರೆ ಒಂದು ಮಿನಿಮಲ್ ಅಕ್ಸೆಸ್ ಸರ್ಜರಿನೇ ಇನ್ನೂ ಸ್ವಲ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರೊಳಗೆ ಅಳವಡಿಸಿ ಹಾಕಿದ್ರು. ಆ ಹ್ಮ್ ಬೀಕ್ಸ್ನ ಎಲ್ಲ ಉಪಯೋಗಿಸ್ಕೊಂಡು, ಮತ್ತೆ ಹಲವಾರು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸು ಇರುತ್ತೆ. ಟಿಶ್ಯೂ ಹ್ಮ್ ಫಾರ್ಸೆಪ್ಸು, ಹಾ ಕರಳನ್ನ ಹಿಡಿಯೋ ಫಾರ್ಸೆಪ್ಸು, ಎಲ್ಲ ನಾವು ಹ್ಮ್ ಏನು ಜನರಲ್ ಆಗಿ ಅಬ್ಡಮನ್ ಓಪನ್ ಮಾಡಿ ಮೊದಲೇ ಮಾಡ್ತಿದ್ವಿ, ಅದೇ ಹಾ ಇನ್ನು ಮಾಡಿಫೈ ಆಗಿ ಸೊಫಿಸ್ಟಿಕೇಟೆಡ್ ಆಗಿ ಮಾಡ್ತೀವಿ. ಹಾ ಬಟ್ ಆ ರೋಬೋಟ್ ಅನ್ನ ಒಂದು ಯಂತ್ರಜ್ಞಾನ ಸರ್ಜನ್ ಹತ್ರ ಇರಲ್ಲ, ಅದು ಹಾ ಪೇಷಂಟ್ ಹತ್ರ ಕಾರ್ಟ್ ಅಂತೀವಿ ಅಲ್ಲಿ ಇರುತ್ತೆ. ಆಮೇಲೆ ಹಾ ನಾವು ಕುತ್ಕೊಂಡಿರೋದು ಒಂದು ಕನ್ಸೋಲ್ ಅನ್ನ ಒಂದು ಕುರ್ಚಿ ಮೇಲೆ. ಅದು ಹಾ ಹಾ ಕನ್ಸೋಲ್ ಅಂತ ಯಾಕೆ ಹೆಸರು ಬಂತು ಅಂತ ಗೊತ್ತಿಲ್ಲ, ಬಟ್ ಅದು ಹಾ. ಕನ್ಸೋಲ್ ಅಂದ್ರೆ ನಾವು ಒಂಥರ ನಮ್ಮನ್ನ ನಾವು ಕನ್ಸೋಲ್ ಮಾಡ್ಕೊಳ್ತಾ ಇರ್ತೀವಿ ಅನ್ಬೋದು. ಅಲ್ಲಿ ಕುತ್ಕೊಂಡು ಇಲ್ಲ ನಾವು ಇಲ್ಲ. ವಿಡಿಯೋ ಗೇಮ್ ಕನ್ಸೋಲ್ ಅನ್ನ ಅಂದ್ರೆ ಒಂದು ಆಡ್ದಂಗೆ, ಒಂದು ಸಣ್ಣ ರೂಮ್ ತರ, ಅದ್ರ ರೂಮ್ ತರ, ಒಳಗಡೆಗೆ ರೂಮ್ ಎಲ್ಲ ತರ. ಇರುತ್ತೆ ಅಂತ. ಹಾ, ಹಾ. ಈಗ IT ನವ್ರು ಒಂದೊಂದು ಇದ್ರೊಳಗಡೆ ಕ್ಯಾಬಿನ್ ಅಲ್ಲಿ ಕ್ಯಾಬಿನ್ ತರ. ಕುತ್ಕೊಂಡಿರ್ತಾರೆ ಅದೇ ತರ. ಹೌದು. ಬಟ್ ಹ್ಮ್ ಇದಕ್ಕೆ ಎಷ್ಟು ತಂತ್ರಜ್ಞಾನ ಅದಕ್ಕೂ ಇದಕ್ಕೂ ಕನೆಕ್ಟೆಡ್ ಇರುತ್ತೆ ಅಂದ್ರೆ, ಒಂದ್ಸರಿ ನಾವು ಡಾಕಿನ್ ಅಂತ ಅದನ್ನ ಪೇಷಂಟ್ ಹತ್ರ ತಗೊಂಡೋಗಿ ಪೇಷಂಟ್ಗೆ ಹಾಕಿರೋ ಕ್ಯಾಮ್ರಕ್ಕೆ ಆಗ್ಲಿ ಇದಕ್ಕೆ ಆಗ್ಲಿ ಆ ರೋಬೋಟ್ನ ಕನೆಕ್ಟ್ ಮಾಡ್ತಿದ್ದಂಗೆ ಇಲ್ಲಿ ಅದು ವರ್ಕ್ ಮಾಡಕ್ ಶುರು ಮಾಡುತ್ತೆ. ಸೊ ಹೌದು ನಾವಿಲ್ಲಿ ಕುತ್ಕೊಂಡು ಎರಡೇ ಎರಡು ಫಿಂಗರ್ ಇಂದ ಹೇಗೆ ವಿಡಿಯೋ ಗೇಮ್ನಲ್ಲಿ ನಾವು ಈಗ ಮಾಡ್ತೀವೋ ಆ ತರ ಹೌದು ಅದನ್ನ ಹೌದು. ಹಿಡಿದು ನಾವು ಮೂವ್ ಮಾಡಿದಾಗ ಇನ್ಸ್ಟ್ರೂಮೆಂಟ್ಸ್ಗಳು ಮೂವ್ ಆಗಕ್ ಶುರು ಮೂವ್ ಆಗುತ್ತೆ. ಆಗುತ್ತೆ. ಹಾ. ಮೂವ್ ಆಗುತ್ತೆ. ಅದನ್ನ ನಾವು ನಮ್ಮ ಒಂದು ಅನಾಟಮಿಕಲ್ ನಾಲೆಡ್ಜ್ನ ಮತ್ತೆ ನಮ್ಮ ಹ್ಮ್ ಎಕ್ಸ್ಪೀರಿಯನ್ಸ್ನ ಎಲ್ಲದನ್ನು ಉಪಯೋಗಿಸ್ಕೊಂಡು, ಮತ್ತೆ ಹ್ಮ್ ನಮ್ಗೆ ಅಲ್ಲಿ ಟೆಕ್ನಿಕಲ್ ಹೆಲ್ಪ್ ತುಂಬಾ ಮುಖ್ಯ. ಮೊದಲೆಲ್ಲ ಹೌದು. ಒಂದು ಆಪರೇಷನ್ ಅಂತಂದ್ರೆ ನಾವೆಲ್ಲ ಹಳ್ಳಿನಲ್ಲಿ ಡಿಸ್ಟ್ರಿಕ್ಟ್ ಪ್ಲೇಸ್ ಅಲ್ಲೂ ಆಪರೇಷನ್ ಮಾಡಿದವರು ನಾವೊಬ್ರು, ಒಂದು ಸಿಸ್ಟ್ರು, ಯಾರೋ ಒಬ್ರು ಇದ್ರೆ ಹ್ಮ್ ಮುಗಿದು ಹೋಗ್ಬಿಡ್ತಿತ್ತು, ಮಾಡ್ತಿದ್ವಿ. ಹೌದು ಇವಾಗ ಹಂಗಲ್ಲ. ಹೌದು. ಅಲ್ಲಿ ಹ್ಮ್ ಡಾಕಿನ್ ಮಾಡಕ್ ಒಂದು ಟೀಮ್ ಇರಬೇಕು. ಅಲ್ಲಿ ಹಾ ಕನ್ಸೋಲ್ ನಲ್ಲಿ ನಾವು ಮೇನ್ ಸರ್ಜನ್ ಇರ್ಬೋದು, ಮತ್ತೆ ಅಲ್ಲಿ ಹ್ಮ್ ಕೆಳಗಡೆಗೆ ಅಲ್ಲಿ ಪೇಷಂಟ್ ಹತ್ರ ಅಬ್ಡಮನ್ ಹತ್ರನೇ ಅಲ್ಲಿ ಏನೋ ಹಾ ಒರೆಸ್ಲಿಕ್ಕೋ ಮಾಡ್ಲಿಕ್ಕೋ ಇನ್ಸ್ಟ್ರೂಮೆಂಟ್ ನ ಹ್ಮ್ ಚೇಂಜ್ ಮಾಡ್ಲಿಕ್ಕೆ ಒಂದು ಟೀಮ್ ಇರಬೇಕು. ಸೊ ಹಾ ಈ ತಂತ್ರಜ್ಞಾನದಲ್ಲಿ ರೋಬೋಟಿಕ್ ನಲ್ಲಿ ಹ್ಮ್ ಸಾಕಷ್ಟು ಒಂದು ಜನಗಳನ್ನ ಒಂದು ಟೀಮ್ ನ ತಗೊಂಡು ಮಾಡೋಂಥ ಆಪರೇಷನ್. ಹ್ಮ್. ಮುಖ್ಯವಾಗಿ ಇದ್ರದ್ದು ಎಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂದ್ರೆ ಕ್ಯಾನ್ಸರ್ ಸರ್ಜರೀಸ್ ಅಲ್ಲಿ ತುಂಬಾ ಬರುತ್ತೆ. ಓಕೆ. ನಾವೇನು ಎಲ್ಲದಕ್ಕೂ ರೋಬೋಟಿಕ್ ಮಾಡಬೇಕಾಗಿಲ್ಲ, ಮಾಡ್ತಿರ್ಬೋದು ಕೆಲವರು, ಬಟ್ ಹ್ಮ್ ಮಾಡಬೇಕಾಗಿಲ್ಲ. ಇದರ ಹ್ಮ್. ತಂತ್ರಜ್ಞಾನ ನಮಗೆ ತುಂಬಾ ಉಪಯೋಗ ಬರೋದೇ ಕ್ಯಾನ್ಸರ್ನಲ್ಲಿ. ಯಾಕಂದ್ರೆ ಕ್ಯಾನ್ಸರ್ನಲ್ಲಿ ಟಿಶ್ಯೂಗಳು ತುಂಬಾ ಆಳವಾಗಿ ಎಲ್ಲಾನು ಡೀಪ್ ಆಗಿರುತ್ತೆ. ಹೌದು. ಹ್ಮ್, ಹ್ಮ್ ಹ್ಮ್. ಹರಡ್ಕೊಂಡ್ಬಿಟ್ಟಿರುತ್ತೆ ಹಾ ಕ್ಯಾನ್ಸರ್ ಟಿಶ್ಯೂ. ಅವಾಗ ಕ್ಯಾನ್ಸರ್ ಟಿಶ್ಯೂನ ತೆಗೆದು ಅಲ್ಲಿರೋ ಲಿಂಫ್ ನೋಡ್ಸ್ಗಳನ್ನೆಲ್ಲ ತೆಗೆದು ನಾವು ಟೆಸ್ಟಿಗೆ ಹ್ಮ್ ಕಳಿಸ್ಬೇಕಾದ್ರೆ ಈ ರೋಬೋಟಿಕ್ ಈ ಬೀಕ್ ಏನಿದೆ, ಹಾ. ಪ್ರಿಸೈಸ್ ಇನ್ಸಿಷನ್ ಅಂತ ಏನಂತೀವಿ, ಓ. ಲೆಸ್ ಬ್ಲಡ್ ಸ್ಟೋರೇಜ್, ಆಮೇಲೆ ಹ್ಮ್ ಸರ್ಜನಿಗೆ ಮತ್ತೊಂದು ಕಂಫರ್ಟ್ ಇಲ್ಲಿ ಹ್ಮ್. ಏನಂದ್ರೆ ಅವರು ಆ ಕನ್ಸೋಲ್ ಹತ್ರ ಚೇರ್ ಇರುತ್ತೆ ಅಲ್ಲಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಹಾ ಬೇರೆ ಹಾ. ಆಪರೇಷನ್ ನೀವು ನೋಡಿದೀರಾ, ಹ್ಮ್
ಬೇರೆ ಆಪರೇಷನ್ಗಳಲ್ಲಿ ನಾವು ನಿಂತಿರ್ತೀವಿ ಮಾಡ್ತೀವಿ. ಹೌದು ಹೌದು. ಕುತ್ಕೊಂಡು ಅಷ್ಟೇ ನಿಂತ್ಕೋಬೇಕು. ತುಂಬಾನೇ ಎರ್ಗನಾಮಿಕ್ಸ್ ಅಂತೀವಿ, ಹಿಂಗೆ ತಿರುಗಬೇಕು, ಕೈ ಸ್ವಲ್ಪ ಹಿಂಗ್ ಬರುತ್ತೆ. ಇಲ್ಲಿ ಹಾ. ಯು ಆರ್ ಸಿಟ್ಟಿಂಗ್ ಹಿಯರ್, ಹೇಗೆ ಲ್ಯಾಪ್ಟಾಪ್ ಮೇಲೆ ನಾವಿಬ್ರು ಕೂತಿದೀವೋ ಹಾಗೆ. ಆಮೇಲೆ ಹ್ಮ್ ಇಲ್ಲಿ ನೋಡ್ತೀವಿ, ಅದು ಹೈಯರ್ ಮ್ಯಾಗ್ನಿಫಿಕೇಶನ್, ಇಲ್ಲಿ ಟಿಶ್ಯೂ ನಿಮ್ ಕಣ್ ಮುಂದೆ ಇಲ್ಲಿ ಬಂದು ನಿಂತ್ಕೊಂಡಿದೆಯೇನೋ ಅನಿಸ್ತಾ ಇರುತ್ತೆ. ಇಟ್ಸ್ ಎ ಓಕೆ. ಹೈಯರ್ ಹಾ. ಸ್ಟೀರಿಯೋಸ್ಕೋಪಿಕ್ ಎಕ್ಸಾಮಿನೇಷನ್ ವಿಷನ್ ಹಾ. ಇರುತ್ತೆ ನಮಗೆ. ಹಾಗಾಗಿ ಹ್ಮ್ ನೀವು ಓಪನ್ ಕೇಸಲ್ಲಿ ಹೇಗೆ ಸರ್ಜರಿನ ಇಂತ ಮಾಡ್ತಾ ಇರ್ತೀರೋ ಅದೇ ತರ ಹ್ಮ್ ಮಾಡ್ತೀವಿ. ಆದ್ರೆ ನಿಮ್ ಕೈ ಮಾತ್ರ ಹೊಟ್ಟೆ ಒಳಗಡೆ ಹೋಗಿರಲ್ಲ. ಹೋಗಲ್ಲ. ಹ್ಮ್ ಇನ್ಸ್ಟ್ರೂಮೆಂಟ್ ಇಂದಾನೇ ಮಾಡ್ತಾ ಇರ್ತೀವಿ. ಇಲ್ಲಿ ಕುತ್ಕೊಳ್ಳೋದ್ರಿಂದ ಸರ್ಜನ್ ತುಂಬಾ ಕಂಫರ್ಟಬಲ್ ಆಗ್ಬಿಡ್ತಾನೆ. ಅವನಿಗೆ ಹೌದು ಹೌದು ಸುಸ್ತು ಹೌದು ಹೌದು. ಅದು ಎಲ್ಲ ತುಂಬಾ ಕಡಿಮೆ ಕಡಿಮೆ ಯಾಕಂದ್ರೆ ಆಗ್ಬಿಡತ್ತೆ. ಯಾಕಂದ್ರೆ ಒಂದು ನಿಂತಿರೋದಿಲ್ಲ, ಆಮೇಲೆ ನಿಂತಿರಲ್ಲ, ಟೆನ್ಷನ್ಗೆ ಬೆವರಿರೋದಿಲ್ಲ. ಆ ಬೆವರಿರಲ್ಲ. ಸಿಸ್ಟರ್ಗೆ ಇನ್ಸ್ಟ್ರೂಮೆಂಟ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಏನೂ ಇಲ್ಲ, ಕೂಗಾಟ ಇರೋದಿಲ್ಲ. ಇಲ್ಲ ಇಲ್ಲ. ಅದ್ರ ಅಲ್ಲ, ಜೊತೆಗೆ ಹೇಳ್ಬೇಕಾಗತ್ತೆ. ಆರಾಮಾಗಿರ್ತ. ಹೇಳ್ತೀವಿ ಒಂದೇ ಅಲ್ಲಲ್ಲ ಸರಿ. ಇನ್ಸ್ಟ್ರೂಮೆಂಟ್ ಅದ, ಅಲ್ಲಲ್ಲ ಬಟ್ ಸರಿ. ಅಷ್ಟಿಲ್ಲ ಅಷ್ಟಿಲ್ಲ. ಅಷ್ಟಿರಲ್ಲ. ಆ ತರ ಇಲ್ಲ. ಆಮೇಲೆ ನೀವು ಕೈ ಹಾಕಕ್ಕೆ ಜಾಗ ಅಂತ ಇಷ್ಟು ದೊಡ್ಡದು ಹೊಟ್ಟೆ ಕೊಯ್ಬೇಕಾಗಿತ್ತು. ಹೌದು ಈಗ ಹೌದು, ಅಷ್ಟು 10 ಇಂಚು ಕೊಯ್ಬೇಕಾಗಿಲ್ಲ, ಪುಟಾಣಿದು ಉದ್ದಕ್ಕೆ ಅಷ್ಟೇ. ಹಾಕ್ತಿದ್ವಿ. ಅದು ಇವಾಗ ನಾವು ನೆನ್ಸ್ಕೊಂಡ್ರೆ ಅಷ್ಟು ಕಾಸ್ಟ್ಲಿ ಅನ್ಸುತ್ತೆ. ಅವಾಗ ಅದೇ ಸರಿ ಇತ್ತು. ಇವಾಗ ಏನಪ್ಪಾ ಹೌದು ಆ ತರ ಇನ್ಸಿಷನ್ ಹಾಕ್ತಿದ್ವಲ್ಲ ಅನ್ಸುತ್ತೆ. ಇಷ್ಟು ದೊಡ್ಡ ಹೌದು. ಟ್ಯೂಮರ್, ಇಲ್ಲಿ ಕಲ್ಲಂಗಡಿ ಹಣ್ಣಷ್ಟು ಗಾತ್ರ ಟ್ಯೂಮರ್ ಇದ್ರು ಇವಾಗ ಮಾರ್ಸಿಲೇಷನ್ ಬಂದಿರೋದ್ರಿಂದ ಹಾ. ಅದೇ ಹೋಲ್ನೆ ಸರ್ಜರಿ ಎಲ್ಲ ಆದ್ಮೇಲೆ ಮತ್ತೆ ಆ ಮಾರ್ಸಿಲೇಷನ್ ಹಾಕಿದಾಗ ಅದು ಇವಾಗ ನಾವು ಈ ವರ್ಡ್ ಯೂಸ್ ಮಾಡ್ಬೇಕು ಬೇಡ ಗೊತ್ತಿಲ್ಲ, ಕೀಮಾ ಮಾಡೋದು ಅಂತಾರಲ್ಲ, ಮಿನ್ಸ್ ಮಾಡಿ ಹಾ. ಮಾಡಿ ಮಾಡಿ ಆ ಗೆಡ್ಡೆನ ಹೊರಗಡೆಗೆ ಬಳ್ಳಿ ರೂಪದಲ್ಲಿ ತೆಗಿತಾರೆ. ತಕೊಂಡು ಬರ್ತೀವಿ ಅದನ್ನ. ಬಟ್ ಸೊ ಈ ತರ ಇದೊಂದು ಕ್ಯಾನ್ಸರ್ ಸೆಲ್ ನ ನೀವು ಕೀಮಾ ತರ ಮಾಡಿದ್ರೆ, ಅದು ಮಿನ್ಸ್ ಮಾಡಿದ್ರೆ ಅದು ಹಾ, ಸ್ಪ್ರೆಡ್ ಆಗೋದಿಲ್ವೇ? ಇಲ್ಲ ಅವಾಗ ಅದಕ್ಕೆ ಇನ್ನೊಂದು ಏನ್ ಬಂದಿದೆ ಅಂದ್ರೆ ತುಂಬಾ, ಮೇಡಮ್ ನಾ ನಿಮ್ಮನ್ನ ಮೀರಿಸ್ತಾರೆ ನಿಮ್ಮ ಇಂಟೆಲಿಜೆನ್ಸ್ ನ. ಇದು ನೀವು ಸೈಂಟಿಸ್ಟ್ ಆದ್ರೂ ನಿಮ್ ಸರ್ ಎಲ್ಲಾ ಜನ ಫೀಲ್ಡ್ ಅಲ್ಲೂ ಒಂದು ಜ್ಞಾನವೇ ಬಹಳ ಭಂಡಾರನೇ ಇದೆ. ಇನ್ ಬ್ಯಾಗ್ ಮಾರ್ಸಿಲೇಷನ್ ಅಂತ ಬಂದ್ಬಿಟ್ಟಿದೆ ಇವಾಗ. ಇದಕ್ಕೆ ಆ. ತುಂಬಾನೇ ಚರ್ಚೆ ಆಗಿ ತುಂಬಾ ಸಮ್ಮಿಟ್ಗಳೆಲ್ಲ ಆಯ್ತು ಈಗ ಒಂದು ಏಳೆಂಟು ಹಾ. ವರ್ಷದ ಹಾ. ಹಿಂದೆ. ಹಾ. ಫೈಬ್ರಾಯ್ಡ್ ಗಳನ್ನ ನಾವು ಹಾಗೆ ತೆಗಿತಿದ್ವಿ ಮೊದ್ಲೇ. ಹಾ. ಫೈಬ್ರಾಯ್ಡ್ ಅಲ್ಲಲ್ಲಿ ಉದುರ್ಬಿಟ್ಟು ಇಂಟೆಸ್ಟೈನ್ ಮೇಲೆಲ್ಲ ಫೈಬ್ರಾಯ್ಡ್ ಬೆಳ್ಕೊಳಕ್ ಶುರು ಆಗ್ಬಿಡ್ತು. ಓ. ಹಾಗಾಗಿ ಇನ್ ಹಾ. ಬ್ಯಾಗ್ ಮಾರ್ಸಿಲೇಷನ್ ಉದ್ಭವ ಅವಾಗಾಯ್ತು. ಆ ಇನ್ ಓ. ಬ್ಯಾಗ್ ಅಲ್ಲಿ ಏನ್ ಮಾಡ್ತೀವಿ, ಆ ಬ್ಯಾಗ್ ನ ತೂರಿಸ್ತೀವಿ. ಅದು ತುಂಬಾ ಫ್ಲೆಕ್ಸಿಬಲ್ ಬ್ಯಾಗ್, ಅದಕ್ಕೆ ಒಂದು ಹಾ. ಕಾಸ್ಟ್ ಕೂಡ ಇರುತ್ತೆ. ಆ ಹಾ. ಬ್ಯಾಗ್ ನ ಹೊಟ್ಟೆ ಒಳಗಡೆ ಹಾಕಿ ಎಲ್ಲ ಸರ್ಜರಿ ಆದ್ಮೇಲೆ ಆ ಹಾ. ಟ್ಯೂಮರ್ ಏನ್ ಸಪರೇಟ್ ಮಾಡಿರ್ತೀವಿ ಆ ಟ್ಯೂಮರ್ ನ ಬ್ಯಾಗ್ ಒಳಗೆ ಹಾಕ್ಬಿಟ್ಟು ಆ ಹಾ. ಬ್ಯಾಗ್ದು ಮೂತಿನ ಮಾತ್ರ ಹೊರಗಡೆ ತೆಗೆದು ಆಮೇಲೆ ಇದನ್ನ ತೂರಿಸ್ತೀವಿ ಮಾರ್ಸಿಲೇಟರ್ನ. ಓ. ಅದು ಓ. ಮಿನ್ಸ್ ಆಗ್ಬಿಟ್ಟು ಅಲ್ಲೇನೆ ಇದ್ಕೊಂಡು ನಿಧಾನ ತೆಗಿತೀವಿ, ಲಾಸ್ಟಿಗೆ ಆ ಬ್ಯಾಗ್ ನ ಎಳ್ಕೊಳ್ತೀವಿ. ಅಂದ್ರೆ ಇದೇ ಈಗ ಒಂದು ಕಸಾನ ಕಸಾನ ಎಲ್ಲಂದ್ರೆ ಅಲ್ಲಿ ಎಸಿದೇನೆ, ಹೆಂಗೆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಕಸದ ಬುಟ್ಟಿಗೆ ಹಾಕ್ತಿವೋ ಹಂಗೆ ನೀವು ಕರೆಕ್ಟ್ ಬೇಡ ಆಗಿರೋ ಕರೆಕ್ಟ್ ಹೇಳಿದ್ರಿ ಟಿಶ್ಯೂನ, ಮೇಡಮ್. ಕ್ಯಾನ್ಸರ್ನ ಆ ಬುಟ್ಟಿಗೆ ಹಾಕೊಂಡು ಆ ಕರೆಕ್ಟ್ ಬ್ಯಾಗನ್ನ ಕರೆಕ್ಟ್. ಹೊರಗಡೆ ಹಾಕಿ ತೆಗಿಯೋದಂತ. ಕಟ್ಟಿ ಮಾಡಿ ಅದನ್ನ ಎಕ್ಸಲೆಂಟ್. ಪೇಷಂಟ್ಗೆ ತೋರಿಸಿ ಅವ್ರು ಬೇಕಾದ ಓಕೆ. ಪಿಕ್ಚರ್ ತಗೋತಾರೆ, ಅವ್ರು ಹವು ಹಾರ್ಬಿಟ್ಟಿರ್ತಾರೆ, ಏನೇನ್ ನಡೀತಾ ಇದೆ ಅಂತ ಎಲ್ಲ ಆದ್ಮೇಲೆ ಅದನ್ನ ನಾವು ಪೆಥಾಲಜಿ ಡಿಪಾರ್ಟ್ಮೆಂಟ್, ದೊಡ್ಡ ಕಸದ ತೊಟ್ಟಿ ಪಾಪ ಅದು, ಅಲ್ಲಿ ಕಳಿಸ್ಬಿಡ್ತೀವಿ. ಅವ್ರು ಅದನ್ನ ಟೆಸ್ಟ್ ಮಾಡ್ಕೊಂಡು ಅವ್ರು ಅದನ್ನ ಯಾವ ರೀತಿ ಅದನ್ನ ವಿಲೇವಾರಿ ಮಾಡ್ಬೇಕು ಮಾಡ್ತಾರೆ. ಇನ್ನೊಂದು ಮುಖ್ಯವಾದ ನಾನು ನಿಮ್ಗೆ ಹೇಳಲೇಬೇಕು, ಇದು ಗುಟ್ಟು. ಇದು ಗುಟ್ಟು ಅಂತ ಹೇಳ್ಬೋದು, ಆದ್ರೆ ಹೇಳ್ಬಿಡೋಣ ನಾವೆಲ್ಲಿ ಇಬ್ರು ಸೇರಿ. ಓಕೆ ಈ ಓಕೆ ಓಕೆ. ರೋಬೋಟಿಕ್ ಸರ್ಜನ್ ನಲ್ಲಿ ಇನ್ನೊಂದು ವಿಶೇಷವಾದ ಒಂದು ಇದು ಏನಿದೆ ಅಂತ ಅಂದ್ರೆ, ಒಂದು ಹ್ಮ್ ಉಪಯೋಗ ಅಂದ್ರೆ, ಹ್ಮ್ ಈಗ ಇದು ಎಲ್ಡರ್ ಸರ್ಜನ್ಸ್ಗೆ ಅಂತ ಬಂದಿರೋ ತಂತ್ರಜ್ಞಾನ ಅನ್ಬೋದು. ಈಗ ನಾವೊಂದು ಹ್ಮ್ 65 70 ಏನಂದ್ರು ಒಂದು ದೇಹದ ಒಂದು ಏನು ಕ್ರಿಯೆ ಅಂದ್ರೆ ಅದು ಹ್ಮ್ ಹುಟ್ಟಬೇಕು, ಹ್ಮ್ ಬೆಳಿಬೇಕು, ನಂತರ ಹ್ಮ್. ಅದು ಡಿಕೆ ಆಗ್ಬೇಕು, ನಿಧಾನಕ್ಕೆ ಹೌದೌದು. ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು, ಮತ್ತೆ ವಿನಾಶ ಡಿಜೆನ್ರೇಟ್ ಆಗ್ಬೇಕು, ಹೊಂದಬೇಕು. ವಿನಾಶ ಡಿಜೆನ್ರೇಟ್ ಆಗಿ ಹೊಂದಬೇಕು, ಸಾಯ್ಬೇಕು. ಹೌದು ಡಿಜನರೇಟ್ ಆಗ್ಬೇಕು. ಹಾಗೆ ನಮ್ಮ ಅಂಗಾಂಗಗಳು ಸ್ವಲ್ಪ ಎಷ್ಟೇ ನೀವು ಗಟ್ಟಿ ಇದ್ರು, ಪೈಲ್ವಾನ್ ಇರ್ಬೋದು ಒಂದು ಟೈಮ್ನಲ್ಲಿ, ಸ್ವಲ್ಪ ಹೌದು ಟ್ರೆಮರ್ಸ್ ಅದು ಸರ್ಜರಿ ಮಾಡ್ಬೇಕಾದ್ರೆ ಇದೆಲ್ಲ ಹೌದು ಕೆಲವು ಬರುತ್ತೆ. ಬರುತ್ತೆ. ಏನಿಲ್ದೇನೆ ಹೌದು ಕೆಲವರಿಗೆ ಬರುತ್ತೆ. ಹೌದು. ಈ ಟ್ರೆಮರ್ಸ್ ನ ಇಲ್ಲ, ಫಿಲ್ಟರ್ ಮಾಡೋದು ಕುಡಿದವ್ರಿಗೆ ಜಾಸ್ತಿ ಬರುತ್ತೆ. ಬರುತ್ತೆ. ಹಾ, ಸಿಗರೇಟ್ ಸೇದವ್ರಿಗೆ, ಕುಡಿದವ್ರಿಗೆ ಟ್ರೆಮರ್ಸ್ ಅದವರಿಗೆ ಇನ್ನೂ ಜಾಸ್ತಿ ವ್ಯಾಸ್ಕ್ಯುಲರ್ ಬರುತ್ತೆ, ಸಿಸ್ಟಮ್. ಆಪರೇಷನ್ ಮಾಡಕ್ ಆಗೋದಿಲ್ಲ. ಹೌದು, ಹೌದು ಹೌದು. ಇದು ಫಿಸಿಯಲಾಜಿಕಲ್ ಆಗಿ ಸರ್ಜನ್ಸಿಗೆ ಏಜ್ ಪ್ರಕಾರ ಬರೋದ್ರಿಂದ ಅವರಿಗೂ ಹ್ಮ್ ಒಂದು ಯಾವ್ದೋ ಒಂದು ಕಾಯಿಲೆ, ಸ್ವಲ್ಪ ಪಾಪ BP ಈ ತರ ಇದ್ರೂ ಇರ್ಬೋದು. ಈ ಹ್ಮ್. ಟ್ರೆಮರ್ಸ್ ನ ಫಿಲ್ಟರ್ ಮಾಡ್ಬಿಡುತ್ತೆ ಇದು. ಓ. ಈಗ ನಾ ಅದನ್ನ ಓ. ಹಿಡಿಬೇಕು ಅಂತಂದ್ರೆ ಆ ಟಿಶ್ಯೂನ ನಾನು ಹಾ. ಹಿಂಗ್ ಹಿಡಿಯಲ್ಲ, ಹ್ಮ್. ಆ ಟಿಶ್ಯೂನ್ ಹಿಂಗೆ ಹಿಡಿತೀನಿ ನಾನು, ಟಕ್ ಹಾ. ಅಂತ. ಆ ಹಾ. ಟ್ರೆಮರ್ಸ್ ಫಿಲ್ಟರ್ ಮಾಡ್ಬಿಡುತ್ತೆ ಇದು ರೋಬೋಟಿಕ್, ಅದ್ರದ್ದು ಒಂದು ಓ. ಮುಖ್ಯ ತಂತ್ರಜ್ಞಾನ ಅದ್ರದ್ದು. ಸೊ ಓ. ಇಟ್ ಈಸ್ ಮೇನ್. ಗ್ರೇಟ್. ಈಗ ನಾವು ಸರ್ಜನ್ ತುಂಬಾ ಸೀನಿಯರ್ ಸರ್ಜನ್ ಆಗ್ಬೇಕಾದ್ರೆ ಎಷ್ಟೋ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆ ಹೌದು ಹೌದು. ಎಕ್ಸ್ಪೀರಿಯನ್ಸ್ ಬರೋಷ್ಟೊತ್ತಿಗೆ ನಮ್ದು ಕೈ ಕಾಲು ನಡಗಕ್ ಶುರು ಆದ್ರೆ ನಾವು ಆ ಹಾ. ಸ್ಪೆಷಾಲಿಟಿದಲ್ಲಿ ಸರ್ವಿಸ್ ಮಾಡಕ್ಕಾಗಲ್ಲ. ಕೊಡಕ್ಕಾಗಲ್ಲ. ಹೌದು. ಇದು ಹ್ಮ್ ಕೊಡುತ್ತೆ. ಬಟ್ ಏನು ಹ್ಮ್ ರೋಬೋಟಿಕ್ ಸರ್ಜರಿಗಳು ಸ್ವಲ್ಪ ಕಾಸ್ಟ್, ಎಲ್ಲ ಇನ್ಶೂರೆನ್ಸ್ ಕಂಪನಿಯವರು ಇನ್ನೂ ಅದ್ರ ಹ್ಮ್. ಬಗ್ಗೆ ಡೀಲ್ ನಡೀತಾ ಇದೆ. ಬಟ್ ಹಾ. ನಾವು ಒಂದು ಅತ್ಯಾಧುನಿಕ ಯುಗದಲ್ಲಿ ಇದ್ದೀವಿ ಮೇಡಮ್. ನೀವು ಹ್ಮ್ ಮತ್ತೆ ನಾನು ಹೆಚ್ಚಿನ ಹ್ಮ್. ತಂತ್ರಜ್ಞಾನ ನಾವು ನೋಡೋದೆಲ್ಲ ನೋಡ್ಬಿಟ್ಟಿದೀವಿ. ಈಗ ಹೌದು ಚಾಟ್ ಹೌದು. ಚಾಟ್ GPT ಅಂತೀವಿ. ವಾಟ್ ಈಸ್ ಹ್ಮ್. ದಿಸ್ GPT is AI actually. ಹೌದು GPT ಹೌದು. is generalized transformation of the predicted pre-transformed this one transformation of the knowledge. ಹ್ಮ್ GPT.
ಜನರಲೈಸ್ಡ್ ಟೆಕ್ನಾಲಜಿ ಪ್ರೀ ಟೆಕ್ನಾಲಜಿ. ಡಿಟರ್ಮಿನ್ಡ್ ಟ್ರಾನ್ಸ್ಫಾರ್ಮೇಶನ್ ಆಫ್ ದಿ ನಾಲೆಡ್ಜ್. ಈ ಜಿ ಓಕೆ. ಪಿ ಟಿ ಟೆಕ್ನಾಲಜಿ ಮೇಲೆ ಆಧಾರಿತ ಇದೆಲ್ಲ. ಇದನ್ನ ಹೆಚ್ಚಿನ ಎಲ್ಲೂ ಸರಿ ಅಂತಾರೆ, ಸುಮ್ಮನೆ ಯಾವುದೋ ಒಂದು ಅನ್ನೆಸರ್ಲಿ ಮಾಡ್ತಾರೆ ಅಂತ ಅಲ್ಲ. ಬಟ್ ಒಳಗಿದ್ದು ನಾನು ನೋಡಿ ಹೇಳೋದು ಅಂದ್ರೆ ಕೆಲವು ಒಂದು ಇದರೊಳಗೆ ಎಸ್ಪೆಷಲಿ ಯೂರಾಲಜಿನಲ್ಲಿ, ಹಾಂ. ಕ್ಯಾನ್ಸರ್ ಸರ್ಜರೀಸ್ ಅಲ್ಲಿ, ಮತ್ತೆ ಹ್ಞೂ. ಇತ್ತೀಚೆಗೆ ನಮ್ಮ ಕಾರ್ಡಿಯಾಕ್ ಸರ್ಜರೀಸ್ ಅಲ್ಲೂ ಕೂಡ ಹೌದು ಹೌದು ತುಂಬಾ ರೋಬೋಟಿಕ್ ತುಂಬಾ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಹೌದು ಹೌದು. ಇದ್ರದ್ದು ತಂತ್ರಜ್ಞಾನ ನಾವು ಬರ ಮಾಡಿಕೊಂಡು ಅದ್ರದ್ದು ಆಗು ಹೋಗುಗಳನ್ನ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನ ನಾವು ತಗೋಬೇಕು ಅನ್ನೋದನ್ನ ನಾನು ತಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಮೇಡಮ್. ತುಂಬಾ 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 ಧನ್ಯವಾದಗಳು ಪರಿಮಳ ದೇವಿ ಅವರೇ. ಒಂದು ಕಾಲಕ್ಕೆ ಯಾರು ಚೆನ್ನಾಗಿ ಮಾತಾಡ್ತಾರೋ ರೋಗಿಗಳ ಹತ್ರ ಅವರು ಜನಪ್ರಿಯರಾಗ್ತಾ ಇದ್ರು. ಅಂದ್ರೆ ಮಾತಿನಲ್ಲೇ ಅರ್ಧ ಗುಣ ಆಯ್ತು ಅಂತ ಹೇಳೋರು. ಹೌದು. ನೆಕ್ಸ್ಟ್ ಬಂದಿದ್ದು ಕರೆಕ್ಟ್ ಡಯಾಗ್ನೋಸಿಸ್ ಮಾಡಿ ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ಟವ್ರಿಗೆ ಓ ಕೈಗುಣ ಚೆನ್ನಾಗಿದೆ ಅಂತ ಇದ್ರು. ಆಮೇಲೆ ಬಂದಿದ್ದೇನೆಂದ್ರೆ ಯಾರು ಹೌದು. ಟೆಕ್ನಾಲಜಿ ಜೊತೆಗೆ ಅಬ್ರೆಸ್ಟ್ ಆಗಿರ್ತಾರಲ್ಲ ಅವರು ಉತ್ತಮರು ಅಂತ ಅವ್ರ ಹತ್ರ ಹೋಗೋರು. ಈಗ ನಾನು ಡಿವೈಸ್ ಹೌದು. ಕ್ಲೋಜರ್ ಶುರು ಮಾಡಿದಾಗ 1998 ಅಲ್ಲಿ ಐ ಬಿಕೇನ್ ದ ಫಸ್ಟ್ ಒನ್ ಟು ಡೂ ಇಟ್. ಹೌದು ಅಂದ್ರೆ ಮೇಡಮ್. ಹೌದು ಜಸ್ಟ್ ಟೂ ಗೊತ್ತು. ಹೌದು. ಮಿಲಿಮೀಟರ್ ಹೋಲ್ ಅಲ್ಲಿ ಪೂರ್ತಿ ಒಳಗಡೆ ಡಿವೈಸ್ ಹೌದು. ಹಾಕಿ ಹಾರ್ಟ್ ಅಲ್ಲಿ ರಂಧ್ರ ಮುಚ್ಚಬೇಕಂದ್ರೆ ಅದು ಹೌದು. ಹೌದು. ಯಾಕಂದ್ರೆ ಈ ಮೆಡಿಕಲ್ ಪ್ರೊಫೆಷನ್ ನಲ್ಲಿ ನಾವು ನಮ್ಮನ್ನ ಅಪ್ಗ್ರೇಡ್ ಮಾಡಿಕೊಂಡು ಟೆಕ್ನಾಲಜಿ ಹೌದು. ಜೊತೆಗೆ ಹೋದ್ರೆ ನಾವು ಹೌದು. ಉಳಿತೀವಿ, ಇಲ್ಲಂದ್ರೆ ಹಿಂದೆ ಹೌದು. ಬಿದ್ದ್ಬಿಡ್ತೀವಿ ಹೌದು. ಅನ್ನೋದನ್ನ ಜನ ನೀವು, ಅರ್ಥ ನಾನು ಅವಾಗ ಮಾಡ್ಕೋಬೇಕು. ನಿಮ್ಮ ಕಲೀಗಿದ್ದೆ, ನಾನು ಜೂನಿಯರ್ ಡಾಕ್ಟರ್ ಫ್ರಮ್ ವಾಣಿವಿಲಾಸ್ ಇದ್ದೆ. ನೀವು ಅಲ್ಲಿ ಅದನ್ನ ಮಾಡುವಾಗ ಹಾ. ಅದನ್ನ ಅಕ್ಸೆಪ್ಟೆನ್ಸ್ ಮಾಡ್ಕೊಳಕ್ ಜನ ಇಷ್ಟಪಡ್ತಾ ಇರಲಿಲ್ಲ. ಯಾಕೆ ಟೆಕ್ನಾಲಜಿ ಬೇಗ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಬಟ್ ಅಯ್ಯೋ, ನಿಧಾನಕ್ಕೆ ಅವರಾಗೆ ಅದ್ರ ಹತ್ರ ಬರಕ್ ಶುರು ಅಲ್ಲಲ್ಲ, ಆಗ್ತಾರೆ. ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಸರ್ಜನ್ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರ್ಲಿಲ್ಲ, ಅದು ಬಂದಿರೋದು. ಯಾಕಂದ್ರೆ ನೀವು ಕಡಿಮೆ ಯಾಕಂದ್ರೆ ಇದ್ರೊಳಗಡೆ ಅಲ್ಲ, ಕಡಿಮೆ ಎದೆನೇ ಕಾಸ್ಟ್ ಅಲ್ಲಿ ಕೊಯ್ದ ಮುಗಿದೋಗ್ತಿತ್ತು. ಅಲ್ಲಲ್ಲ ಎದೆನೇ ಕೊಯ್ದನೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೊಡದೆ, ಅನಸ್ತೀಶಿಯಾನೇ ಕೊಡದೆ, ಏನು ಇಲ್ದನೆ ಹೋಲ್ ಹಾರ್ಟ್ ಅಲ್ಲಿ ಹೋಲ್ ಮುಚ್ಚುತ್ತೆ ಅಂದ್ರೆ ಆಶ್ಚರ್ಯ. ಬಟ್ ನಿಮ್ದು ಈ ರೋಬೋಟೆಕ್ ಬಹಳ ಸಂತೋಷ ಆಯ್ತು ಕೇಳಿ. ಇದಕ್ಕೆ ಇನ್ನೂ ಹೆಚ್ಚೆಚ್ಚು ಮನ್ನಣೆ ಸಿಕ್ಕು ಜನರಿಗೆ ಅದು ಇನ್ನೂ ಕಡಿಮೆ ಬೆಲೆಯಲ್ಲಿ ಸಿಗುವಂತಾಗ್ಲಿ ಅಂತ ಹಾ. ಹಾರೈಸ್ತಾ ತಮಗೂ ಶುಭವನ್ನು ಕೋರ್ತೀನಿ. ನಮಸ್ಕಾರ. ನಮಸ್ಕಾರ.